पार्वती गुरवे नमः दक्षिणामूर्ति जीवे सकल गणपति
ಇಂದಿರಗೆ ಪರಮ
Thank you.
ಈ ಇಂದ್ರಗದ್ದುಗೆಯನ್ನು ಪಡೆದುಕೊಂಡಿದ್ದೇನೆ. ದೇವತೆಗಳಾದಂತಹ ನಾವು ಅಮೃತ ಸೇವನೆಯನ್ನು ಮಾಡಿದ್ದರಿಂದ ನಮಗೆ ಸಾವಿಲ್ಲ. ಆದರೆ ನೋವುಂಟಲ್ಲ, ಆ ದಾಯಾದಿ ಮತ್ಸರವೆಂಬುದು ನಮ್ಮನ್ನು ಬಿಡಲಿಲ್ಲ. ನಮ್ಮ ದಾಯಾದಿಗಳಾದಂತಹ ದಾನವರು ಈ ಸುರಲೋಕದ ಬೀಜದ ಮೇಲೆ ಕಣ್ಣದಿದ್ದು ಮತ್ತೆ ಮತ್ತೆ ದಾಳಿಯನ್ನು ಮಾಡ್ತಾರೆ. ಯಾಕೆಂದರೆ ಇಲ್ಲಿಯ ವ್ಯವಸ್ಥೆಗಳೇ ಹಾಗೆ. ಏನು ತಿರುಗಾಡುವುದಕ್ಕೆ ಐರಾವತವು ಉಚ್ಚೈಶ್ರವು, ಬೇಕಿದ್ದನ್ನು ಕೊಡುವುದಕ್ಕೆ ಕಲ್ಪವೃಕ್ಷವು ಕಾಮಧೇನು, ಕೈಯಲ್ಲಿ ಹಿಡಿದುಕೊಳ್ಳುವುದಕ್ಕೆ ವಜ್ರಾಯುಧ, ಅಪ್ಸರಾಂಗನೆಯರ ನೃತ್ಯವು, ಗಂಧರ್ವರ ಬಾಲವೋ, ಯಕ್ಷರ ನಾಟ್ಯವೋ, ಎಲ್ಲ ಸುವಸ್ತುಗಳು ನಮ್ಮಲ್ಲಿವೆ. ಹಾಗಾಗಿ ದಾನವರು ಪುನಃ ದಾಳಿಯನ್ನು ಮಾಡುತ್ತಾರೆ. ಈ ಹಿಂದೆ ಬಂದಂತಹ ಎಷ್ಟೋ ದಾನವರನ್ನು ನಾವು ಸಮರ್ಥವಾಗಿ ಎದುರಿಸುತ್ತೇವೆ. ಆದರೆ ಕೆಲವರು ಓಡಿದ್ದು ಯಾಕಾಗಿ ಬಂದಂತಹ ದಾನವರಿಗೆ ಹೆದರಿ ಓಡಿದ್ದಲ್ಲ, ಅವರು ಪಡೆದು ಬಂದಂತಹ ವರಕ್ಕೆ ಗೌರವವಿತ್ತು ಓಡಿದ್ದಾದರೂ ಯಾರ ಬಳಿಯೂ ಆ ತ್ರಿಮೂರ್ತಿಗಳ ಬಳಿಯಲ್ಲಿಯೇ ಅಲ್ಲವೇ. ಕಷ್ಟ ಬಂದ ಸಂದರ್ಭದಲ್ಲಿ ಆ ತ್ರಿಮೂರ್ತಿಗಳೇ ನಮಗೆ ರಕ್ಷಣೆಯನ್ನಿಟ್ಟಿದ್ದಾರೆ. ಈ ಹಿಂದಿನ ವಿಚಾರವನ್ನು ಬಿಡಿ. ಇನ್ನು ಮುಂದೆ ಈ ಸ್ವರ್ಗಲೋಕಕ್ಕೆ ದಾನವರ ದಾಳಿಯಾಯಿತೆಂದರೆ ನೀವೆಲ್ಲ ಏನೇನು ಮಾಡುತ್ತೀರಿ? ನೀನೇನು ಮಾಡ್ತೀಯಾ? ಅವರು ಪಡೆದ ವರಕ್ಕೆ ಪಡೆದು ಓಡಿದ್ದು ಸತ್ಯ. ಇನ್ನು ಹಾಗಲ್ಲ. ಅವರು ಪಡೆದ ವರ ಎಂಬ ತಂತ್ರಕ್ಕೆ ಪ್ರತಿತಂತ್ರ ವ್ಯವಸ್ಥೆಗೆ ಬದಿಸುತ್ತೇವೆ. ಈ ಬಾಣನಿದ್ದಾನೆ. ನೀನೇನು ಚಿಂತೆ ಮಾಡಬೇಕಾದ ಅಗತ್ಯವಿಲ್ಲ. ಒಂದು ವೇಳೆ ದಾನವರು ಸ್ವರ್ಗವನ್ನು ಬಯಸಿ ದಾನವರು ಸ್ವರ್ಗವನ್ನು ಬಯಸಲಿ ಬಂದರೆ ಅಗ್ನಿಯಾದ ನಾನು
ಭೀತಿಯು ಯಮಗೆ ಎಲ್ಲಿಗಿಲ್ಲ ಕಾರುಣ್ಯ ಸುಳ್ಳಲ್ಲ ಕಾರುಣ್ಯ ಸುಳ್ಳಲ್ಲ ಈ ಸದ್ಯದಲ್ಲಿ ನಮಗೆ ಯಾವುದೇ ತರಹದ ದಾಳಿಯ ಭಯವೆಂಬುದಿಲ್ಲ. ಆ ಮಲಿನ ರಾಕ್ಷಸ ಕಾರುಣ್ಯದಿಂದ ನಾವೆಲ್ಲರೂ ಸುಭಿಕ್ಷವಾಗಿದ್ದೇವೆ. ಇಂದಿನ ಸಮಯದಲ್ಲಿ ಮತ್ಯಾವುದೇ ವಿಶೇಷವಾದಂತಹ ವಿಷಯಗಳು ನಮಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಇಂದಿನ ಸಭೆಯನ್ನು ಇಲ್ಲಿಗೆ ಇದನ್ನೆಲ್ಲ ನಾನು ಲೆಕ್ಕಿಸಲೇ ಇಲ್ಲ. ಅದನ್ನು ಕುರಿತು ಘೋರ ತಪಸ್ಸನ್ನ ಆಚರಿಸಿದ್ದೇನೆ.
ಸ್ವಾಮಿ ವಂದಿಸುವಾಗಿದ್ದೇನೆ. ಹೃದಯ ನಿವಾಸಿನಿಯಾದ ಲಕ್ಷ್ಮೀದೇವಿಯೇ. ಪ್ರಭು, ಅಕುಂಠಿತವಾದ ವೈಕುಂಠವಿದು. ಹೌದು, ಸತ್ಯಲೋಕದಿಂದ 4 ಕೋಟಿ ಯೋಜನದ ಮೇಲೆ ಇರುವ ಜ್ಞಾನದ ನಗರವಿದು. ಆದಿ ಅಂತ್ಯರಹಿತನಾದ್ದರಿಂದ ನನ್ನನ್ನ ಅನಂತನೆಂದಲೂ, ಹಾಗೆ ಯಾವತ್ತೂ ತುದಿ ಬೆಳೆದಂತಹ ನನ್ನನ್ನು ಅಚ್ಯುತ ಎಂದು ಲೋಕ ಕೊಂಡಾಡಿದೆ. ಹೌದು ಸ್ವಾಮಿ, ಲಕ್ಷ್ಮಿ ಈ ಲೋಕ ನನ್ನನ್ನು ಒಪ್ಪಿದೆ. ಆದರೆ ನನ್ನ ಬಗೆಗಿನ ನಿನ್ನ ವಿಚಾರಧಾರೆಯನ್ನು ಕೇಳುವ ತವಕ ನನ್ನದಾಗಿದೆ. ಬೇಡುವೆಯಾ? ಸ್ವಾಮಿ, ನಿಮ್ಮನ್ನು ಬಣ್ಣಿಸಬೇಕಂತಿದೆ. ಆದರೆ ಹೇಗೆ ಬಣ್ಣಿಸಲಿ? ಏನ ಬಣ್ಣಿಪಿ ಪತಿಯೇ ತವ ಚರಿತವಾ ತವ ಚರಿತವಾನ ಏನ ಬಣ್ಣಿಪೆ ಪತಿಯೇ ಏನ ಬಣ್ಣಿಪೆ ಪತಿಯೇ ತವ ಚರಿತವ ಏನ ಬಣ್ಣಿಪೆ ಪತಿಯೇ ರೂಪವ ಹೊಂದಿ ಕಶ್ಯಪ ನಂದನರ
ಕತಿಯಿಂದ ಇರಿದು ಕತಿಯಿಂದ ಇರಿದು ಕತಿಯಿಂದ ಇರಿದು ಒಡುವೆಂದೆನಿಸಿ ವಾಮನನಾಗಿ ಒಡುವೆಂದೆನಿಸಿ ಸುರೇಂದ್ರ ಸೋಮನಸ ಬೃಂದ ಪೊರೆದುದ ಹಿಂದೆಣಿಸೆ ಮುಗಿದ್ದ ಪೊಗಳುವೆ ಪತಿಯೇ ವೇದವರ ಹಿರಣ್ಯ ಕಶ್ಯಪುವಿನ ಕೊಲ್ಲಲು ಉಗ್ರ ನರಸಿಂಹ ಹಾಗೆ ಒಡ್ಡುವಾಗಿ ಬಂದು ಬಲಿಯನ್ನು ಪಾತಾಳಕ್ಕೆ ಅಟ್ಟಲು ವಾಮನ ಹೀಗೆ ಅವತಾರ ಮಾಡುತ್ತಾ ಲೋಕಕ್ಕೆ ಧರ್ಮ ಸ್ಥಾಯಿಯಾಗಿ ನೆಲೆಸುವಂತೆ ಮಾಡಿದ ನಿಮ್ಮ ಕೈ ಹಿಡಿದ ನಾನೇ ಧನ್ಯಳು ಸ್ವಾಮಿ. ಅದೆಲ್ಲ ಸರಿ ಲಕ್ಷ್ಮಿ. ಏನಾಯ್ತು ಸ್ವಾಮಿ? ಆದರೆ ಇಂದು ನನ್ನ ಕರದ ಸುದರ್ಶನ ಯಾಕೋ ಜಾರುತ್ತಿದ್ದಾನಲ್ಲ.
ಕುಶಲ ಎಂದರೆ ಹೊಲುಪು ಎಂದರ್ಥ. ಆದರೆ ಇವರಿಬ್ಬರು ಪೂರ್ಣ ಪ್ರಮಾಣದಲ್ಲಿ ಹೊರಗುತ್ತಿದ್ದಾರೆ ಅಂತ ಹೇಳೋದಕ್ಕಾಗುತ್ತಿಲ್ಲ. ಇನ್ನು ಭಾಷಣ ಕೇಳುವುದಕ್ಕೆ ಖಂಡನೀಯವಾಗಿರುತ್ತದೆ, ಹೌದು. ಆದರೆ ಅದರಲ್ಲಿ ಸತ್ಯವೇ ಇರುತ್ತದೆ ಅಂತ ಹೇಳೋದಕ್ಕಾಗುತ್ತಿಲ್ಲ. ಭೂಲೋಕದಲ್ಲಿ ಭಾಷಣವನ್ನು ಮಾಡ್ತಾರಂತೆ. ಭಾಷಣವನ್ನು ಕೇಳುವವರು ಅಂತವರಲ್ಲಿ ಮಾತಾಡುವುದು. ಭಾಷಣೆಯ ಕೊನೆಯಲ್ಲಿ ಆಹಾ ಏನು ಮಾತಾಡಿದ ಅಂತ ಹೇಳ್ತಾರೆ. ಏನು ವಿಷಯದ ಬಗ್ಗೆ ಮಾತಾಡಿದ ಅಂತ ಹೇಳಿದ್ರೆ ಮತ್ತೆ ಸಂಭಾಷಣೆ ಆಗುವುದು. ಆದರೆ ಪ್ರಪಂಚದ ಮಾದರಿ ದಂಪತಿಗಳು ಲಕ್ಷ್ಮೀನಾರಾಯಣರು ಎಲ್ಲರ ಸಮ್ಮುಖದಲ್ಲಿ ಇವರಿಬ್ಬರು ಹೊಗಳುವ ಅನಿವಾರ್ಯತೆ ಏನಿತ್ತು ಸ್ವಾಮಿ? ಅದಕ್ಕೆ ಹೋದ್ರೆ ನಿಮ್ಮನ್ನ ಕೇಳ್ತೇನೆ. ನಿಮ್ಮ ಹೆಂಡತಿ ಒಳ್ಳೆಯ ಕೆಲಸ ಮಾಡಿದ ದಿವಸ ಎಲ್ಲರ ಸಮ್ಮುಖದಲ್ಲಿ ಮನೆಯಲ್ಲಿ ಹುಟ್ಟಿನಲ್ಲಿ ಒಂದು ಹೊಗಳೋದನ್ನ ಬೇಡ, ಅದನ್ನು ಬಿಡಿ ಸ್ವಾಮಿ. ಈ ಕೆಲಸ ಮಾಡಬಹುದು. ಏನು ನನ್ನ ಮಧ್ಯಸ್ಥಿಕೆಯಲ್ಲಿ ಮಾತಾಡಬಹುದು, ಅದನ್ನು ಮಾಡಿ. ನನಗೆ ಗಿರಿನೆ ಇರುವುದಕ್ಕೆ ಮಾತ್ರ ಗೊತ್ತುಂಟು. ಮಾತಾಡಲಿಕ್ಕೋ ಕೇಳಲಿಕ್ಕೋ ಇವತ್ತನ್ನು ಅಲ್ಲ ನಡೆದುಕೊಂಡಿದ್ದಾರೆ. ಹೀಗೆ ಆದರೆ ನನ್ನನ್ನು ಆಟಕ್ಕೂ ಲೆಕ್ಕಕ್ಕಿಲ್ಲ ಅಂತ ಮಾಡ್ತಾರೆ. ಮತ್ತೆ ಈ ಪ್ರಸಂಗ ಸಡಿಲಾಗಬಾರದು. ನೋಡ್ತಾ ಇದ್ರೆ ಹೇಗೆ ಬಿಸಿ ಬಿಸಿ ಆಗ್ತದೆ. ಇನ್ನು ಮೊದಲು ನಮಸ್ಕರಿಸಬೇಕಾದದ್ದು ಯಾರಿಗೆ? ಅಮ್ಮನಿಗೆ. ಯಾಕೆ? ಶ್ರೀಕ್ಷೋಪನಿಷತ್ತಲ್ಲಿ ಶಿಷ್ಯರ ಶಾಸನದಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯದೇವೋಭವ, ಅತಿಥಿದೇವೋಭವ ಅಂತ ಹೇಳಿದ್ದಾರೆ. ಮಾತೃದೇವೋಭವ. ಹಾಗಾಗಿ ನಿಮಗೆ ಮೊದಲು ನಮಸ್ಕಾರವನ್ನು ಕೊಟ್ಟದ್ದು. ಮಗು, ಅಪ್ಪ ಅಮ್ಮ ತಂದೆ ಇಲ್ಲದಿದ್ದಾಗ ಆ ನಮಸ್ಕರಿಸಬೇಕಾದದ್ದು ಸರಿ. ಆ
ಮಾತಾಡಬೇಕಮ್ಮ. ವ್ಯತ್ಯಾಸ ಕೂಡದು ಉನ್ನತ ಮಟ್ಟದಲ್ಲಿ ಒಬ್ಬರು ಮಾತಾಡಿದ್ರೆ ಸಾಮಾನ್ಯರು ಅವರು ಹೇಳಿದ್ದು ಅವರು ಹಾಗಾಗಿ ಸರಿಯುಂಟು ಅಂತ ಹೇಳುತ್ತಿರುವ. ಹೌದು. ಹಾಗಂತ ಕೂದುಂಟು ಅವತ್ತಿನ ತಾಳುವುದು ಉಂಟು. ಇಂದು ನಿಮಗೂ ಹಾಗೆ ಆಯ್ತಾ? ಯಾಕೆ? ಲೋಕದಲ್ಲಿ ಗಂಡನ ಪ್ರಸನ್ನತೆಗಾಗಿ ಹೆಣ್ಣು ತಗೊಳ್ತಾರೆ. ಯಾಕೆ? ನನ್ನನ್ನು ಮುಂದೆ ನೋಡಿಕೊಳ್ಳುತ್ತಾವೋ ಇಲ್ಲವೋ ನಡೆಯಲಿ. ಆದರೆ ನಿಮಗೆ ಆ ಪರಿಸ್ಥಿತಿ ಇಲ್ಲ ಅಂತ ತಿಳಿಯುತ್ತೇನೆ. ಇಲ್ಲ, ಇದರಲ್ಲಿ ನಮಗೆ ಆ ಪರಿಸ್ಥಿತಿ ಇಲ್ಲ ಅಂತ ನನಗೆ ಗೊತ್ತುಂಟು. ಅಮ್ಮ ನನಗೆ ಹೆಸರು ಬರಬೇಕು ಅಂತ ಹೇಳಿದ್ದಾರೆ. ಲೋಕದಲ್ಲಿ ಇರುವವರು ಲಕ್ಷ್ಮಿಯ ಬಗ್ಗೆ ತಪ್ಪಾಗಿ ನಡೆದುಕೊಳ್ಳಬಾರದು ಅಂತ ಹೇಳಿದ್ದಮ್ಮ. ಮತ್ತೆ ನಿಷ್ಕರ್ಷಣೆ ಇಲ್ಲಿದ್ದಾಗಲೂ ಹೀಗಾಯ್ತು ಉಂಟಾಗಬಾರ್ದು. ಮತ್ತೆ ನೀವೇನಂದ್ರಿ? ಘೋರ ದಾನ ಬಂದಿರುವುದು ನಮ್ಮವರು ಅಂತ ಹೇಳ್ತಾ ಇದ್ದೀನಿ. ಹೌದು. ಲಕ್ಷ್ಮೀ ದೇವಿ ನಾನು ಸೇರಿಕೊಳ್ಳುವುದರಿಂದ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವ ಘೋರ ದಾನ ನಡೆದುಕೊಂಡಿರುವುದು ನಮ್ಮವರು ಅಂತ ಹೇಳ್ತಾ ಇದ್ದೀವಿ. ಹೌದು, ನಮ್ಮವರೇ. ನನಗೆ ಮತ್ತೆ ಅಲ್ವಲ್ಲ, ನಾನಿದ್ದಾಗಲೂ ಹೀಗಾಯ್ತು ಉಂಟಾಗುವಾಗ ನಿಮ್ಮವರು ನಿಧಾನವಾಗಿ ನನ್ನನ್ನು ಕರ್ಕೊಂಡಿದ್ದಾರೆ. ಹೌದು, ಅದರಲ್ಲಿ ನೀನು ಯಾರತ್ತಂತ ಮಾಡಿದ್ರಿ? ನನ್ನವರದ್ದು. ನಿಮ್ಮವರದಲ್ಲ. ಅದರಲ್ಲಿ ನೀನು ನನ್ನದ್ದಮ್ಮ ನನ್ನದ್ದು. ನಾನು ಸೇರಿಕೊಳ್ಳುವುದರಿಂದ ಇವತ್ತಾದರೂ ನನ್ನ ಸಂಭವಿಸಿತು. ಅಮ್ಮ ಲೋಕದಲ್ಲಿ ಅಹೋರಾಷ್ಟ್ರ ಪಾಶುಪತಾಸ್ತ್ರ ಹಾಗೆ ಸುದರ್ಶನಾಸ್ತ್ರವನ್ನು ನಾನು ಬಳಸಿಕೊಳ್ಳುತ್ತಾರೆ. ಹೌದು, ಪೂಜಿಸುತ್ತಾರೆ. ಹೌದು. ಅಂಥ ನನ್ನನ್ನು ನೀವು ಹೊಡೆದುಕೊಂಡು ನಿಲ್ಲಿಸಲಿಲ್ವಾ? ಹುಚ್ಚುವೆ ನೀನು. ರೂಪವನು ಮತ್ಸ್ಯ ವರಗ ಕೂರ್ಮ ರೂಪವನು ಹರಿದಿದಾನವರನು ತರಿವಾಗಿ ಅಡಗಿರ್ಬೇ ಬೇಳು ರೂಪವ ಧರಿಸಿದಾನವರನ್ನು ತರಿವಾಗ ನೀರಲ್ಲಿ ಅಡಗಿರ್ಬೇ ಬೇಳು ಸುದರ್ಶನ, ಬಾಯಿದೆ ಅಂತ ಮಾತನಾಡುವುದಲ್ಲ, ಬಾಯಿ ಇರುವುದೇ ಮಾತಾಡಲಿಕ್ಕೆ. ಆಡುವವನ ಮಾತು ಆಡುವವನ ಘನತೆಯನ್ನು ನಿರ್ಧರಿಸುತ್ತದೆ. ಹೌದು. ಈಗ ಹೇಳು, ನನ್ನವರು ಮತ್ಸ್ಯ, ವರಾಹ, ಕೂರ್ಮ, ವಾಮನ, ನಾರಸಿಂಹ ಇವ ಇನ್ನೂ ಅವತಾರ ತಾಳಿದಾಗ ನೀನೆಲ್ಲಿ ಅಡಗಿ ಕುಳಿತಿದ್ದೆ? ಅಮ್ಮ ಮೊದಲನೇ ಅವತಾರ ಯಾವುದು? ಮತ್ಸ್ಯಾವತಾರ. ಮತ್ಸ್ಯನ ರೆಕ್ಕೆಗಳು ಕೂರ್ಮನ ಚಿಪ್ಪಿನೊಳು ಕೂರ್ಮನ ಚಿಪ್ಪಿನೊಳು
ಸ್ವಾಮಿ, ನೀವು ತಮಾಸುರನ್ನು ಕೊಂದಾಗ ಮತ್ಸ್ಯಾವತಾರ ತಾಳಿದಾಗ ಇವನು ನಿಮ್ಮ ರೆಕ್ಕೆ ಆಗಿದ್ದಾನೆ. ನೀ ಹಂಗೆ ಹೇಳ್ತೀಯಾ? ನಾನು ಮತ್ಸ್ಯನಾಗಿದ್ದಾಗ ಇವನಾಗಿದ್ದ ನನ್ನ ರೆಕ್ಕೆ, ಆದ್ದರಿಂದ ವಿಶಾಲ ಶರದಿಯೊಳ್ ಹೊಕ್ಕೆ ಮುರಿದ ತಮಾಸುರನ ಪಕ್ಕೆ ಬೆಳಗಿತು ವೇದಗಳೆಂಬ ವಿಧಿ ಚುಕ್ಕೆ. ನಿನಗೆ ಇನ್ನೂ ಬೇಕೇನೆ ಕೊಕ್ಕೆ? ಅಮ್ಮ, ಎರಡನೇ ಅವತಾರ ಕೂರ್ಮಾವತಾರ. ನಿಮ್ಮವರು ಆ ಅವತಾರವನ್ನು ಎತ್ತಿ ಮುಳುಗುತ್ತಿರುವ ಬಂದಿರಾದ ಪರ್ವತವನ್ನು ಗಟ್ಟಿಯಾದ ಚೆಪ್ಪಿನಿಂದ ಎತ್ತಿದರು. ದರ್ಶನ ಇದ್ದಾಗಲೂ ಇವರ ಬೆನ್ನು ಸಭೆಗೆ ಉಂಟಾಗಬಾರದು. ಹಾಗಾಗಿ ನಾನಾಗಿದ್ದೆ ಆ ಕಾಲದಲ್ಲಿ ಸ್ವಾಮಿ, ಸಮುದ್ರ ಮಧ್ಯದ ಕಾಲದಲ್ಲಿ ಇವನು ನಿಮ್ಮ ಚಿಪ್ಪಾಗಿದ್ದಾನಂತೆ. ಓ, ನಾನು ಕೂರ್ಮನಾಗಿದ್ದಾಗ ಇವನಾಗಿದ್ದ ನನ್ನ ಚಿಪ್ಪು, ಅದರಿಂದ ಕಳೆಯಿತು ಲೋಕದ ತಪ್ಪು. ಇವನ ಮಾತಿನಲ್ಲಿಲ್ಲ ತಪ್ಪು, ನೀವನ ಮಾತನ್ನು ಒಪ್ಪು. ಇಲ್ಲವಾದರೆ ನೀಯಾಗುತ್ತೀಯ ಬೆಕ್ಕು ಬೆಕ್ಕು ಬೆಕ್ಕು. ಆಗುದಿಲ್ಲ, ಸಾಕು. ನಿಮ್ಮ ಸೋಲಿದ ಆಗುದಿಲ್ಲ, ಸಾಕು. ಪ್ರಶ್ನೆ ಇನ್ನು 3 ಉಳಿದಿದೆ. ನನಗೆ ಗೆಲುವಿದೆ. ಹಾ, ಹೇಳಿ. ಇನ್ನು ವರಾವತಾರ. ಹಿರಣ್ಯಾಕ್ಷ ಎಂಬ ದಾನವ ಒಂದು ದಿನಕ್ಕೆ
ಭೂದೇವಿ ಗೊದಗಿದು ಸುಖ ಅಂತ. ಇನ್ನು ಯಾಕೆ ನಿಮ್ಮೊಡನೆ ಬಂತ? ನಾನು ಹೇಳುವುದು ನೀನ್ ಸ್ವಲ್ಪ ಸುಮ್ಮನಿರು ಅಂತ. ಏನಂದ್ರೆ ಸ್ವಲ್ಪ ಸುಮ್ಮನಿರು ಅಂತ. ಈಗ ಸುಮ್ಮನೆ ಬರ್ತದೆ. ಆಗ ನಿಮ್ಮ ಬಗೆಗಿನ ನನ್ನ ವಿಚಾರಧಾರೆ ಕೇಳುವ ತವತ. ಇರ್ಲಿ ಇರ್ಲಿ. ಅಮ್ಮ, ಮೂರು ಇನ್ನು 2 ಉಳಿ. ಇನ್ನು 4ನೇ ಅವತಾರ ನಾರಸಿಂಹ ಅವತಾರ. ಹಾ ರಾತ್ರಿಗೊಂದು ಹಗಲುವನ್ನು ಮುಸ್ಸಂಜೆ ಕಾಲದಲ್ಲಿ ಹಾ ಹರಗುವಲ್ಲ ಬೆಳಗುವಲ್ಲ ಹೊಸ್ತಿನ ಮೇಲೆ ಹೌದು. ಮೇಘವಲ್ಲ
ನಿನ್ನನ್ನು ಉಂಟಲ್ಲ ಮತ್ತೆ ಕುಮಾರ ಇದರಲ್ಲಿ ಬಿಡು. ನಾನು ಸಣ್ಣ ಸಣ್ಣ ಕಾರ್ಯಕ್ರಮಕ್ಕೆಲ್ಲ ಬಂದು ಅದಕ್ಕೂ ಸಣ್ಣವನಾಗುವುದು ನನ್ನಿಂದ ಸಾಧ್ಯ ಇಲ್ಲ. ಮತ್ತೆ ಹಾಗಾದರೆ ನೀನು ಬರುವುದಿಲ್ಲವೋ? ನಿನಗೆ ಏನಾದರೂ ತೊಂದರೆ ಆದರೆ ಹೇಳಿ ಕಳುಹಿಸು. ನನಗೆ ಸಮಯವಿದ್ದರೆ ಬರಬೇಕು ಅಂತ ಅನಿಸ್ತದೆ. ಮತ್ತೆ ಒಳ್ಳೆಯ ಲಕ್ಷ್ಮಿ, ನೀನು ಚಿಂತಿಸಬೇಡ. ನಾನು ಅವರಿಗೆ ಬಂದ ಗರ್ಭವನ್ನು ಇಳಿಸುತ್ತೇನೆ. ಅಲ್ಲಿಯವರೆಗೆ ನೀನು ನಿಶ್ಚಿಂತೆಯಿಂದ ಆ ಕಡೆ ಇರು. ಆಯ್ತು, ನಾನು ಬರುತ್ತೇನಲ್ಲ. ಜಯ ಜಯ ಜಲೋಕ್ಷ ಜಯತು ಜಯ ಫಲಶಿಕ್ಷ ಜಯತು ಸತ್ಯ ಚರಿತ್ರ ಜಯ ಶ್ಯಾಮಲಗಾತ್ರ ಜಯ ವಿಮುಕ್ತಿ ಮಗಿರುವುದು ಸುಲಭ ಸುಲಭವಾದ ಮನಸ್ಸು ಮುಖ ಮನಸ್ಸಿನ ಕನ್ನಡಿಯಂತೆ. ನೀನು ಇಂದು ಯಾಕೋ ದುಃಖ ಮಾನಸನಾಗಿ ಬಂದಿದ್ದೀಯಲ್ಲ, ಏನಾಯ್ತು? ಜಯ ಲಕ್ಷ್ಮೀ ಬೀಳುವ ಕಷ್ಟಗಳ ದೇವತೆಗಳ ಬೀಳುವ ಕಷ್ಟಗಳ ಕೂಳ ಶತ್ರು ಪ್ರಚೋದನನು ಕಾಪಾಡ ಮಿತ್ರನ ವರದ ಬಲಗುಳು ಕೂಳ ಶತ್ರು ಪ್ರಚೋದನನು ಕಾಪಾಡ ಮಿತ್ರನ ವರದ ಬಲಗುಳು ಮೇಲು ಲೋಕಕ್ಕೆ ದಾಳಿ ಕೈಯುತ ಸೋಲಿಸುತ್ತ ಓಡಿಸಿದ ತಮ್ಮನು ಮೇಲು ಲೋಕಕ್ಕೆ ದಾಳಿ
ಆನಂದದಿ ಗಮನೆ ಬೆಂಕಿಯ ಮಳೆಯನ್ನು ಸುರಿಸುತ್ತಾ ನನ್ನ ಈ ಪುರವನ್ನು ಸುಡುವುದಲ್ಲದೆ ನನ್ನವರ ಸಾವಿಗೆ ಕಾರಣವಾಗಿದ್ದೀಯ. ನೀನು ಯಾರು? ನನಗೂ ನಿನಗೂ ಏನು ವಿರೋಧ? ಕಾರಣವಿಲ್ಲದೆ ನನ್ನನ್ನು ಯುದ್ಧಕ್ಕೆ ಹೇಗೆ ಕರೆಯುತ್ತಿದ್ದೀಯ? ಹೇಳಿ, ಇಲ್ಲಿಂದ ನಡೆ. ನೀನು ಯಾರ? ಮೂರು ಲೋಕದ ಅಧಿಪತಿ ಶತ್ರು ಪ್ರಸೋದನ. ಶತ್ರು
ಮೆಲ್ಲನೈ ತರುತ್ತ ಸುದರ್ಶನನ ಕಾಣುತ್ತ ಮೆಲ್ಲನೈ ತರುತ್ತ ಸುದರ್ಶನನ ಕಾಣುತ್ತ ಮಂದಗಾಸವವೀಗಿ ನುಡಿದ ಶ್ರೀಹರಿಗೆ ನುಡಿದ ಶ್ರೀಹರಿ ವೀರವಾಣಿ ಕರವನೇರನೆ ವೀರಬಾಬಾ 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 ಕರವನೇರನೆ ದೂರ ನಿಂತಿಯೇ ಬಲು ದೂರ
ನಿನ್ನನ್ನು ನೋಡಿದ ತಕ್ಷಣ ನನಗೆ ತುಂಬಾ ಆನಂದವಾಯಿತು. ನೀನು ಮೂರು ಲೋಕದ ಜನರಿಗೆ ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಮಾಡಿದ್ದೀಯ. ನೀನೊಬ್ಬ ಅಪ್ರತಿಮ ಪರಾಕ್ರಮಿ. ನೀನು ನನ್ನ ಜೊತೆ ಇರುವುದರಿಂದ ನನ್ನ ಕೀರ್ತಿ ಹೆಚ್ಚಿದೆ. ನಿನಗೆ ಸುಧಾಗಿ ನನ್ನ ಹೇಳ್ತೇನೆ ಕೇಳು. ಈ ಬೇಗ ಕರೆದು ಆಲದೆಲೆಯೊಳು ಮಲಗಿ ತೇಲುವ ಆಲದೆಲೆಯೊಳು ಮಲಗಿ ತೇಲುವ ಕಾಲ ಮಧು ಕೈಟವರು ಎನಿಸುತ್ತದೆ ನಾಡಿಗೋತಮನನ್ನು ಪ್ರೀತಿಸೆ ಅದಕ್ಕೆಲ್ಲವೂ ಕಾಲ ಮಧು ಕೈಟವರು ಜನಿಸುತ್ತ ನಾಡಿಗೋತಮನನ್ನು ಪ್ರೀತಿಸೆ ಅದಕ್ಕೆಲ್ಲವೂ ಕಾಲ ನಿನ್ನಯ ಬಾರಿ ಗಡಸಲು ಅವರಲ್ಲಿ ಸೋಲು ನಿನ್ನಯ ಬಾಲಿಗಡಸಲು ಸೋಲು ನಿನ್ನಯ ಬಾಲಿಗಡಸಲು ಆಮೇಲೆ ಎನ್ನನು ಕಳುವೆ ಆಮೇಲೆ ಎನ್ನನು ಕಳುವೆ ನಾನವರನ್ನು ತರಿದೆ 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 ಆಲದೆಲೆಯೊಳು ಮಲಗಿ ತೇಲುವ ಕಾಲ ನಿಜ ಅವರು ಕರ್ಮನನ್ನು ಬಿಡಿಸಿದರು. ನೀನು ಅವುಗಳನ್ನು ಹೋಗಿ ಸೋತಂತೆ. ಆಮೇಲೆ ಎನ್ನನ್ನು ರುಹಿ ನಾನು ಕರೆದಿದ್ದೇನೆ. ನಿಜ ಹಾಗಾಗಿ ನಿನ್ನಕ್ಕಿಂತ ನಾನು ಶ್ರೇಷ್ಠ. ನಾನು ಶ್ರೇಷ್ಠ. ನಿನ್ನ ನನಗೇನು ಎಲ್ಲ ಪದಾರ್ಥ ಸುದರ್ಶನ. ನಿನಗೆ ಬಂದ ಧರ್ಮವನ್ನು ಈಡೇರಿಸುತ್ತೇನೆ. ನಿನಗೆ ವೈಕುಂಠದಲ್ಲಿ ಸ್ಥಳವಿಲ್ಲ. ಭೂಲೋಕದಲ್ಲಿ ನರನಾಗಿ ಜನಿಸು. ಹಿಡೀಶ
ಜ್ಞಾನ ಮೂಡಲು ಕರವ ಜೋಡಿಸಿ ಚರಣ ಕೆರಗುತ್ತ ನುತಿಸಿದನು ಹರಿಯ ಕರವ ಜೋಡಿಸಿ ಚರಣ ಕೆರಗುತ್ತ ನುತಿಸಿದನು ಹರಿಯ ಮನ್ನಿಸೆನ್ನ ಪರಾಧವ ಮನ್ನಿಸೆನ್ನ ಪರಾಧವ ಮಾಧವ ಸುಪ್ರಸನ್ನ ಮೂರ್ತಿ ಕೇಶವ ಮನ್ನಿಸೆನ್ನ ಪರಾಧವ ಮನ್ನಿಸೆನ್ನ ಪರಾಧವ ಮಾಧವ ಸುಪ್ರಸನ್ನ ಮೂರ್ತಿ ಕೇಶವ ಮಾಧವ ಕೇಶವ ಮಾಧವ ಎನ್ನೊಳೆ ತಗಿರಿ ಭೇದ ನಿನ್ನೊಳಿಲ್ಲವೂ ವಾದ ಎನ್ನೊಳೆ ತಗಿರಿ ಭೇದ ನಿನ್ನೊಳಿಲ್ಲವೂ ವಾದ ಮುನ್ನ ನಂಬಿದೆ ಪಾದ ಇನ್ನಾತು ಮೋದ ಮುನ್ನ ನಂಬಿದೆ ಪಾದ ಇನ್ನಾತು ಮೋದ ಮುನ್ನ ನಂಬಿದೆ ಪಾದ ಇನ್ನಾತು ಮೋದ ಮನ್ನಿಸನ್ನ ಪರಾಧವ ಮಾಧವ ಸುಪ್ರಸನ್ನ ಮೂರ್ತಿ ಕೇಶವ ಮಾಧವ ಸುಪ್ರಸನ್ನ ಮೂರ್ತಿ ಕೇಶವ ಮಾಧವ ಕೇಶವ ಮಾಧವ ಕೇಶವ ಮಾಧವ ಕೇಶವ ಮಾಧವ ಕೇಶವ ದೀನನಾಗಿದ್ದೇನೆ. ಹಿಂದೆ ಗೊತ್ತಿಲ್ಲದೆ ಹೋದ ಪ್ರಾಣಿಯನ್ನೇ ನನ್ನಲ್ಲಿ ನನ್ನ ದೇವರನ್ನು ತಪ್ಪು ಮಾಡಿದ್ದಾನೆ. ಆ ಪ್ರಾಣಿಗಿಂತ ಕಡೆಯಾಗಿ ಹೋದರೆ ನಾನು ದೋಷದಲ್ಲಿರುವ ಇವೆಲ್ಲ ನಾನು ನಿನ್ನ ಕೈಗಳಿಂದ ಭಕ್ತ ಚಿಂತಿಸಬೇಡ